ಓಕೆ, ಇದೀಗ ನನಗೆ ಶಿವಮೊಗ್ಗದಿಂದ ಮಂಜುನಾಥ್ ಅವರ ತಾಯಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಮ್ಮ ನಮಸ್ಕಾರ. ನೀವು ನಿಮ್ಮ ಮಗನನ್ನ ಕಳ್ಕೊಂಡಿರ್ಬೋದು, ಆದರೆ ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಉತ್ತರ ಕೊಡಬೇಕು ಅಂತ ಇಡೀ ಭಾರತೀಯರಿಗಿತ್ತು. ಬಹುಶಃ ಮಂಜುನಾಥ್ ಅದಕ್ಕೆ ಒಂದು ನಿಮಿತ್ತ ಆಗಿದ್ರು ಅಂತ ಅನ್ಸುತ್ತೆ. ಅವರ ಮುಖಾಂತರವೇ ಆಗಬೇಕು. ಬಹುಶಃ ಮಂಜುನಾಥ್ ಅವ್ರಿಗೂ ಅದಿತ್ತು ಅನಿಸುತ್ತೆ. ಈ ಪಾಕಿಸ್ತಾನಕ್ಕೆ ಒಂದು ಉತ್ತರ ಕೊಡಬೇಕು, ಈ ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ. ಇವತ್ತು ನಾವು ಮಂಜುನಾಥ್ ಅವರನ್ನು ಕಳ್ಕೊಂಡಿರ್ಬೋದು, ಆದರೆ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವರು ಯಾವತ್ತೂ ಕೂಡ ಇರ್ತಾರೆ. ಯಾಕಂದರೆ ನಿಮಗೂ ಗೊತ್ತಿರ್ಬೋದು, ಈ ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಇತ್ತು. ಕಾಶ್ಮೀರಕ್ಕೆ ಹೋಗಲೇಬೇಕು ಅಂತಿತ್ತು, ಕಾಶ್ಮೀರದ ಸೌಂದರ್ಯವನ್ನು ಸವಿಬೇಕು ಅಂತಿತ್ತು. ಆದರೆ ಅವರಿಗೆ ಆದಂಥ ಒಂದು ವಿಕೃತ ಅನ್ಯಾಯ ಅದು. ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಇವತ್ತು ಭಾರತ ಕೊಡ್ತಾ ಇದೆ. ಕಷ್ಟ ಅಮ್ಮ, ಹೇಳ್ಕೊಳ್ಳೋದು ಕಷ್ಟ. ಆದರೂ ಅದಕ್ಕೊಂದು ತಕ್ಕ ಉತ್ತರ ಕೊಡೋದಿದೆಯಲ್ಲ, ಆದಂಥ ಅನ್ಯಾಯಕ್ಕೆ ನ್ಯಾಯ ಕೇಳೋದಿದೆಯಲ್ಲ, ಅಂಥ ಸಮಯ ಬಂದಿದೆ. ಭಾರತ ಸೇನೆ ಅದನ್ನು ಮಾಡ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಮ್ಮ ಈ ಸಂದರ್ಭದಲ್ಲಿ? ಏನಿಲ್ಲ, ಅವನು ಬಲಿದಾನ ವ್ಯರ್ಥ ಆಗಲ್ಲ ಅಂತ ನಾನು ಮೋದಿ ಮೇಲೆ ನಮಗೆ ನಂಬಿಕೆ ಇದೆ. ಒಂದು ಕುಟುಂಬದ ಯಜಮಾನ ಯಾವ ರೀತಿ ನಿರ್ಧಾರ ತಗೋತಾನೆ ಆ ಥರ ಅವ್ರು ತಗೊಂಡಿದ್ದಾರೆ. ಅದನ್ನು ನಾವು ಬೆಂಬಲಿಸ್ತೀವಿ ಅಷ್ಟೇ. ಸೊ ಅಮ್ಮ, ಪಲ್ಲವಿ ಅವ್ರಿಗೆ ಹೇಳಿದ್ರಂತೆ ಆ ಉಗ್ರ ಹೊಡೆದಾಗ ಜಾಕೆ ಮೋದಿಕೋ ಬೋಲೋ ಅಂತ. ಪಲ್ಲವಿ ಅವ್ರು ಹೇಳಿದ್ರು, ಅದನ್ನ ಮೋದಿಗೆ ಹೇಳಾಯ್ತು. ಖಂಡಿತವಾಗ್ಲೂ ಮೋದಿ ಆ ಮಾತನ್ನ ಕೇಳಿಸ್ಕೊಂಡಿದ್ದಾರೆ. ಅಷ್ಟೆಲ್ಲ ತಿರುಗಿ ಹೆಂಗೆ ಕೊಡ್ಬೇಕೋ ಹಂಗೆ ಕೊಡ್ತಾ ಇದ್ದಾರೆ. ಏನು ಹೇಳೋಕೆ ಬಯಸ್ತೀರಿ? ನಾವು ಜನಸಾಮಾನ್ಯ ಜನರು ಮೇಡಮ್, ಆ ಥರ ಇನ್ನೊಬ್ರಿಗೆ ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋಕ್ಕೆ ನಮ್ಮ ಕೈಲಾಗಲ್ಲ. ಆದ್ರೂ ಅವ್ರು ಸರಿಯಾದ ನಿರ್ಧಾರ ತಗೋತಾರೆ ನನಗೆ ಅನ್ನಿಸ್ತಾ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದಿದ್ದು ಅಮ್ಮ. ಅಮಾಯಕರನ್ನ ಸಾಮಾನ್ಯ ಜನರು ಪಾಪ ಮಂಜುನಾಥ್ ಅವ್ರು ಯಾರಿಗೆ ಏನು ಮಾಡಿದ್ರು? ಹೌದು, ಇಂಥ ನೂರಾರು ಜನ ಪಾಪ ಅಲ್ಲಿ ಬಂದಿರೋರು ಎಲ್ಲರೂ ಸುಮ್ಮನೆ ಎಲ್ರಿಗೂ ಒಳ್ಳೇದಾಗ್ಲಿ ಒಂದು ಖುಷಿ ಪಡಕ್ ಹೋಗಿದ್ರು. ಅವ್ರು ಬೇರೆಯವ್ರಿಗೆ ಏನು ಮಾಡಿದ್ರು? ಅಂಥ ಮುಗ್ಧ ಜೀವಗಳಿಗೆ ಹಣೆಗುಂಡಿಟ್ಟು ಹೊಡಿತಾರೆ. ಹಿಂದೂ ಅಂತ ಹೇಳಿ ಕೇಳಿಕೊಂಡು ಹೊಡಿತಾರೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಹೌದು, ಅದೇನೋ ನಿಜ. ಜನಸಾಮಾನ್ಯರಿಗೆ ಈ ರೀತಿ ಕೈಯಲ್ಲಿ ಏನೂ ಇಲ್ಲ, ನಿರಾಯುಧರಾಗಿರುವಾಗ ಹೊಡೆಯೋದು ಹೇಡಿಗಳ ಥರ ಹೊಡೆದು ಹಾಕಿದ್ರಲ್ಲ ಅವ್ರನ್ನ. ಹೇಡಿಗಳು ಅವ್ರು ಯಾರಾದರೂ ಸೈನಿಕರ ಮೇಲೆ ಅವ್ರ ಹತ್ರ ವೆಪನ್ಸ್ ಇತ್ತು, ಅವ್ರ ಹತ್ರ ಮಾಡ್ಬೋದಿತ್ತು. ನಮ್ಮ ಹತ್ರ ಯಾಕೆ? ನಮ್ಮ ಹತ್ರ ಏನೂ ಇರಲಿಲ್ಲ. ಯಾಕೆ? ನಾವು ಸುಮ್ಮನೆ ಸಂತೋಷ ಪಡಕ್ಕೆ ಹೋದ ಜನರು ಅಷ್ಟೇ. ಇವನ್ನೆಲ್ಲ ನೋಡಿಕೊಂಡು ನಮ್ಮ ದೇಶ ಹೆಂಗಿದೆ ನೋಡ್ಕೊಳಕ್ಕೆ ಹೋದವರು. ಅವ್ರ ಮೇಲೆ ಸುಮ್ಮನೆ ನಿರಾಯುಧರ ಮೇಲೆ ಅವರು ಪ್ರಹಾರ ಮಾಡಿದ್ರು. ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ, ಮೋದಿಯವ್ರು ಕೊಡ್ತಾರೆ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ, ತಕ್ಕ ಶಿಕ್ಷೆ ಆಗತ್ತೆ ಅಂತ ಅಮ್ಮನಿಗೆ ನಂಬಿಕೆ ಇದೆ, ಗಟ್ಟಿಯಾದ ನಂಬಿಕೆ ಇದೆ ಅವ್ರಿಗೆ ತಕ್ಕ ಶಿಕ್ಷೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕ ಪ್ರತೀಕಾರ ಆಗಬೇಕು ಅಂತೇಳಿ ಕೇವಲ ನೀವು ಮಾತ್ರ ಅಲ್ಲಮ್ಮ, ನಾವೆಲ್ಲರೂ ಕೂಡ ಅದನ್ನು ಬಯಸ್ತಾ ಇದ್ದೀವಿ. ಮಂಜುನಾಥ್ ಅವರ ಸಾವಿಗೆ ನ್ಯಾಯ ಸಿಗಬೇಕು. ಅದು ಕೂಡ ಒಂದು ಶತ್ರು ರಾಷ್ಟ್ರಗಳು ಮಾಡ್ತಾ ಇರುವಂಥ ಕುತಂತ್ರ ಇದೆಯಲ್ಲ, ಆ ಮೂಲಕ. ಯಾಕಂದರೆ ಪಾಕಿಸ್ತಾನದ ಹೆಡೆಮುರಿ ಕಟ್ಟಲಾಯಿತು. ಮುಂದಿನ ಒಂದು 100 ವರ್ಷ ಕಳೆದ ನಂತರ ಕೂಡ ಯಾವಾಗಂತೆ ಮಂಜುನಾಥ್ ಅಂತೇಳಿ ಶಿವಮೊಗ್ಗದವರು ಇದ್ರಂತೆ, ಒಬ್ಬರು ಕನ್ನಡದವರು, ಅವರನ್ನು ಈ ಥರ ಮಾಡಿದ್ರಂತೆ. ಆಗ ಹೊಡಿತಂತೆ ನೋಡ್ರಿ ಭಾರತ ಉತ್ತರ ಕೊಡ್ತಂತೆ. ಆಮೇಲೆ ಈ ಕುನ್ನಿಗಳ ಸದ್ದಡಗಿ ಬಿಡ್ತು. ಆಮೇಲೆ ನಕಾಶೆಯಿಂದ ಅದು ಹೊರಟೋಗ್ಬಿಡ್ತು ಅನ್ನುವಂಥ ಸುದ್ದಿ ಖಂಡಿತ. ಓಕೆ, ಇದೀಗ ನನಗೆ ಶಿವಮೊಗ್ಗದಿಂದ ಮಂಜುನಾಥ್ ಅವರ ತಾಯಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಮ್ಮ ನಮಸ್ಕಾರ. ನೀವು ನಿಮ್ಮ ಮಗನನ್ನ ಕಳ್ಕೊಂಡಿರ್ಬೋದು, ಆದರೆ ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಉತ್ತರ ಕೊಡಬೇಕು ಅಂತ ಇಡೀ ಭಾರತೀಯರಿಗಿತ್ತು. ಬಹುಶಃ ಮಂಜುನಾಥ್ ಅದಕ್ಕೆ ಒಂದು ನಿಮಿತ್ತ ಆಗಿದ್ರು ಅಂತ ಅನ್ಸುತ್ತೆ. ಅವರ ಮುಖಾಂತರವೇ ಆಗಬೇಕು. ಬಹುಶಃ ಮಂಜುನಾಥ್ ಅವ್ರಿಗೂ ಅದಿತ್ತು ಅನಿಸುತ್ತೆ. ಈ ಪಾಕಿಸ್ತಾನಕ್ಕೆ ಒಂದು ಉತ್ತರ ಕೊಡಬೇಕು, ಈ ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ. ಇವತ್ತು ನಾವು ಮಂಜುನಾಥ್ ಅವರನ್ನು ಕಳ್ಕೊಂಡಿರ್ಬೋದು, ಆದರೆ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವರು ಯಾವತ್ತೂ ಕೂಡ ಇರ್ತಾರೆ. ಯಾಕಂದರೆ ನಿಮಗೂ ಗೊತ್ತಿರ್ಬೋದು, ಈ ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಇತ್ತು.
ಕಾಶ್ಮೀರಕ್ಕೆ ಹೋಗಲೇಬೇಕು ಅಂತಿತ್ತು, ಕಾಶ್ಮೀರದ ಸೌಂದರ್ಯವನ್ನು ಸವಿಬೇಕು ಅಂತಿತ್ತು. ಆದರೆ ಅವರಿಗೆ ಆದಂತಹ ಒಂದು ವಿಕೃತ ಅನ್ಯಾಯ ಅದು. ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಇವತ್ತು ಭಾರತ ಕೊಡ್ತಾ ಇದೆ. ಕಷ್ಟ ಅಮ್ಮ, ಹೇಳ್ಕೊಳ್ಳೋದು ಕಷ್ಟ, ಆದರೂ ಅದಕ್ಕೊಂದು ತಕ್ಕ ಉತ್ತರ ಕೊಡೋದಿದೆಯಲ್ಲ, ಆದಂಥ ಅನ್ಯಾಯಕ್ಕೆ ನ್ಯಾಯ ಕೇಳೋದಿದೆಯಲ್ಲ, ಅಂಥ ಸಮಯ ಬಂದಿದೆ. ಭಾರತ ಸೇನೆ ಅದನ್ನು ಮಾಡ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಮ್ಮ ಈ ಸಂದರ್ಭದಲ್ಲಿ? ಏನಿಲ್ಲ, ಅವನ ಬಲಿದಾನ ವ್ಯರ್ಥ ಆಗಲ್ಲ ಅಂತ ನಾನು ಮೋದಿ ಮೇಲೆ ನಮಗೆ ನಂಬಿಕೆ ಇದೆ. ಒಂದು ಕುಟುಂಬದ ಯಜಮಾನ ಯಾವ ರೀತಿ ನಿರ್ಧಾರ ತಗೋತಾನೆ ಆ ಥರ ಅವ್ರು ತಗೊಂಡಿದ್ದಾರೆ, ಅದನ್ನು ನಾವು ಬೆಂಬಲಿಸ್ತೀವಿ ಅಷ್ಟೇ. ಸೊ ಅಮ್ಮ, ಪಲ್ಲವಿ ಅವ್ರಿಗೆ ಹೇಳಿದ್ರಂತೆ ಆ ಉಗ್ರ ಹೊಡೆದಾಗ ಜಾಕೆ ಮೋದಿಕೋ ಬೋಲೋ ಅಂತ. ಪಲ್ಲವಿ ಅವ್ರು ಹೇಳಿದ್ರು ಅದನ್ನ, ಮೋದಿಗೆ ಹೇಳಾಯ್ತು. ಖಂಡಿತವಾಗ್ಲೂ ಮೋದಿ ಆ ಮಾತನ್ನ ಕೇಳಿಸ್ಕೊಂಡಿದ್ದಾರೆ. ಅಷ್ಟೆಲ್ಲ ತಿರುಗಿ ಹೆಂಗ್ ಕೊಡ್ಬೇಕೋ ಹಂಗೆ ಕೊಡ್ತಾ ಇದ್ದಾರೆ. ಏನ್ ಹೇಳೋಕ್ ಬಯಸ್ತೀರಿ? ನಾವು ಜನಸಾಮಾನ್ಯ ಜನರು ಮೇಡಮ್, ಆ ಥರ ಇನ್ನೊಬ್ರಿಗೆ ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋಕೆ ನಮ್ಮ ಕೈಲಾಗಲ್ಲ. ಆದ್ರೂ ಅವ್ರು ಸರಿಯಾದ ನಿರ್ಧಾರ ತಗೋತಾರೆ ನನಗೆ ಅನ್ನಿಸ್ತಾ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದಿದ್ದು ಅಮ್ಮ. ಅಮಾಯಕ ಜನಗಳನ್ನ, ಅಮಾಯಕರನ್ನ, ಸಾಮಾನ್ಯ ಜನರು, ಪಾಪ ಮಂಜುನಾಥ್ ಅವ್ರು ಯಾರಿಗೆ ಏನ್ ಮಾಡಿದ್ರು? ಹೌದು, ಇಂಥ ನೂರಾರು ಜನ ಪಾಪ ಅಲ್ಲಿ ಬಂದಿರೋರು ಎಲ್ಲರೂ ಸುಮ್ಮನೆ ಎಲ್ರಿಗೂ ಒಳ್ಳೇದಾಗ್ಲಿ ಒಂದು ಖುಷಿ ಪಡಕ್ ಹೋಗಿದ್ರು. ಅವ್ರು ಬೇರೆಯವ್ರಿಗೆ ಏನ್ ಮಾಡಿದ್ರು? ಅಂಥ ಮುಗ್ಧ ಜೀವಗಳಿಗೆ ಹಣೆಗುಂಡಿಟ್ಟು ಹೊಡಿತಾರೆ. ಹಿಂದೂ ಅಂತ ಹೇಳಿ ಕೇಳಿಕೊಂಡು ಹೊಡಿತಾರೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಹೌದು, ಅದೇನೋ ನಿಜ. ಜನಸಾಮಾನ್ಯರಿಗೆ ಈ ರೀತಿ ಕೈಯಲ್ಲಿ ಏನೂ ಇಲ್ಲ, ನಿರಾಯುಧರಾಗಿರುವಾಗ ಹೊಡೆಯೋದು ಹೇಡಿಗಳ ಥರ ಹೊಡೆದು ಹಾಕಿದ್ರಲ್ಲ ಅವ್ರನ್ನ, ಹೇಡಿಗಳು. ಅವ್ರು ಯಾರಾದರೂ ಸೈನಿಕರ ಮೇಲೆ ಅವ್ರ ಹತ್ರ ವೆಪನ್ಸ್ ಇತ್ತು, ಅವ್ರ ಹತ್ರ ಮಾಡ್ಬೋದಿತ್ತು. ನಮ್ಮ ಹತ್ರ ಯಾಕೆ? ನಮ್ಮ ಹತ್ರ ಏನೂ ಇರಲಿಲ್ಲ. ಯಾಕೆ? ನಾವು ಸುಮ್ಮನೆ ಸಂತೋಷ ಪಡಕ್ಕೆ ಹೋದ ಜನರು ಅಷ್ಟೇ. ಇವನ್ನೆಲ್ಲ ನೋಡಿಕೊಂಡು ನಮ್ಮ ದೇಶ ಹೆಂಗಿದೆ ನೋಡ್ಕೊಳಕ್ಕೆ ಹೋದವರು. ಅವ್ರ ಮೇಲೆ ಸುಮ್ಮನೆ ನಿರಾಯುಧರ ಮೇಲೆ ಅವರು ಪ್ರಹಾರ ಮಾಡಿದ್ರು. ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ, ಮೋದಿಯವ್ರು ಕೊಡ್ತಾರೆ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ, ತಕ್ಕ ಶಿಕ್ಷೆ ಆಗತ್ತೆ ಅಂತ ಅಮ್ಮನಿಗೆ ನಂಬಿಕೆ ಇದೆ, ಗಟ್ಟಿಯಾದ ನಂಬಿಕೆ ಇದೆ ಅವ್ರಿಗೆ ತಕ್ಕ ಶಿಕ್ಷೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕ ಪ್ರತೀಕಾರ ಆಗಬೇಕು ಅಂತೇಳಿ ಕೇವಲ ನೀವು ಮಾತ್ರ ಅಲ್ಲಮ್ಮ, ನಾವೆಲ್ಲರೂ ಕೂಡ ಅದನ್ನ ಬಯಸ್ತಾ ಇದ್ದೀವಿ. ಮಂಜುನಾಥ್ ಅವರ ಸಾವಿಗೆ ನ್ಯಾಯ ಸಿಗಬೇಕು. ಅದು ಕೂಡ ಒಂದು ಶತ್ರು ರಾಷ್ಟ್ರಗಳು ಮಾಡ್ತಾ ಇರುವಂಥ ಕುತಂತ್ರ ಇದೆಯಲ್ಲ, ಆ ಮೂಲಕ. ಯಾಕಂದ್ರೆ ಪಾಕಿಸ್ತಾನದ ಹೆಡೆಮುರಿ ಕಟ್ಟಲಾಯಿತು. ಮುಂದಿನ ಒಂದು 100 ವರ್ಷ ಕಳೆದ ನಂತರ ಕೂಡ ಯಾವಾಗಂತೆ ಮಂಜುನಾಥ್ ಅಂತೇಳಿ ಶಿವಮೊಗ್ಗದವರು ಇದ್ರಂತೆ, ಒಬ್ರು ಕನ್ನಡದವರು, ಅವರನ್ನು ಈ ಥರ ಮಾಡಿದ್ರಂತೆ. ಆಗ ಹೊಡಿತಂತೆ ನೋಡ್ರಿ ಭಾರತ.